ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸಂಕ್ರಾಂತಿ ಸಂವತ್ಸರದ ಫಲ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಹಾಗೆಯೇ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ, ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಮಕರ ಸಂಕ್ರಮಣದ ಸಂವತ್ಸರದ ಫಲಗಳು ಯಾವ ರೀತಿಯಾಗಿ ಇರಬಹುದು ಅನ್ನುವಂಥದ್ದನ್ನ ನೋಡೋಣ. ನೋಡಿ, 14ನೇ ತಾರೀಕು 1ನೇ ತಿಂಗಳು 2026 ಈ ಒಂದು ಶುಭ ಸಂದರ್ಭದಲ್ಲಿ ರವಿಯು ತನ್ನ ರಾಶಿಯನ್ನ ಸಂಚಾರವನ್ನ ಮಾಡ್ತಾ ಧನುರ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಪ್ರವೇಶ ಮಾಡುವಂತಹ ಸುಸಂದರ್ಭವನ್ನ ಉತ್ತರಾಯಣದ ಪುಣ್ಯಕಾಲ ಅಂತಲೂ ಸಹ ಕರಿತೀವಿ. ದಕ್ಷಿಣಾಯನದ ಕತ್ತಲೆಯ ಕಾಲವು ಕಳೆದು ಉತ್ತರಾಯಣದ ಬೆಳಕಿನ ಕಾಲ ಶುರುವಾಗ್ತಕ್ಕಂತಹ ಸುಸಂದರ್ಭ ಈ ಒಂದು ವಿಶೇಷವಾದಂತಹ ಸಮಯ. ಇದೇ ಸಮಯದಲ್ಲೇ ನಮಗೆ ಮಕರ ಜ್ಯೋತಿ ಮತ್ತು ಮಕರ ಬೆಳಕು ಅನ್ನುವಂತಹ ವಿಶೇಷವಾದಂತಹ ಒಂದು ಕ್ರಿಯೆಯು ನಮ್ಮ ಶಬರಿಮಲೆಯಲ್ಲಿ ನಡೀತಕ್ಕಂತಹದ್ದು. ಹಾಗಾಗಿ ಆ ಒಂದು ಮಕರ ಜ್ಯೋತಿ ಮತ್ತು ಮಕರ ಬೆಳಕನ್ನ ತುಂಬಾ ಚೆನ್ನಾಗಿ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನೋಡಿ ಅಯ್ಯಪ್ಪನ ಭಕ್ತಾದಿಗಳೆಲ್ಲವೂ ಸಹ ಸಂತೋಷ ಪಡಬಹುದಾಗಿರ್ತಕ್ಕಂತಹ ಶುಭವಾದ ದಿವಸ. ಅದರ ಜೊತೆಗೆ ನಮ್ಮೆಲ್ಲರಿಗೂ ಸಹ ಸಂಕ್ರಾಂತಿಯ ಶುಭ ಸಂದರ್ಭ ಆಗಿರೋದ್ರಿಂದ 14 ನಮಗೆ ಮಕರ ಸಂಕ್ರಮಣವಾಗ್ತದೆ, 15 ಮಕರ ಸಂಕ್ರಾಂತಿ ಆಗ್ತದೆ. ಹಾಗಾಗಿ ಈ ವಿಶೇಷವಾದಂತಹ ಈ ದಿವಸಗಳು ನಿಮ್ಮೆಲ್ಲರ ಜೀವನದಲ್ಲೂ ಸಹ ಒಳ್ಳೆಯದನ್ನೇ ಉಂಟು ಮಾಡಲಿ. ಮಕರ ಸಂಕ್ರಮಣದ ಈ ಪರ್ವಕಾಲದಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಫಲಾನುಫಲಗಳು ಇದ್ದಾವೆ ಅನ್ನೋದನ್ನ ನೋಡೋಣ. ಇದು ರಾಶಿಗೆ ಸಂಬಂಧಪಟ್ಟದ್ದಲ್ಲ, ಓವರ್ ಆಲ್ ಆಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಆಧಾರದಲ್ಲಿ ಯಾರ್ಯಾರು ಯಾವ್ಯಾವ ಕೆಲಸವನ್ನು ಮಾಡ್ತಾ ಇರ್ತೀರಲ್ಲ, ಆ ಕೆಲಸಗಳಿಗೆ ಈ ಒಂದು ವಿಶೇಷವಾದಂತಹ ಫಲಾನುಫಲಗಳು ಅಂತ ನೋಡಬಹುದು. ನೀವು ಯಾವುದೇ ರಾಶಿನಲ್ಲಿ ಹುಟ್ಟಿರ್ಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರ್ಲಿ, ಸಂಕ್ರಾಂತಿಯ ಫಲ ಅಂತ ಬಂದಾಗ ಆ ಸಂವತ್ಸರ, ಸಂಕ್ರಾಂತಿ ಶುರುವಾದ ಈ ಸಂವತ್ಸರದಿಂದ ಮುಂದಿನ ಸಂವತ್ಸರದವರೆಗೂ ಸಹ ಯಾವ ರೀತಿಯಾದ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ನೋಡಬಹುದು. ಈ ಸಂಕ್ರಾಂತಿ ಪುರುಷನ ಹೆಸರು ಮಂದಾಕಿನಿ ಅಂತ. ಈ ಒಂದು ಫಲ ಏನಪ್ಪಾ ಅಂದ್ರೆ ರಾಜರಿಗೆ ಪೀಡೆ ಆಗತಕ್ಕಂತಹದ್ದು. ವಾರ ಫಲ ಅಂದ್ರೆ ನಮಗೆ ಇದು ವಿಶೇಷವಾಗಿ ಬುಧವಾರ ಆಗ್ತಾ ಇರೋದ್ರಿಂದ ವಿಪರೀತವಾದಂತಹ ಗಾಳಿಯ ಬಡಿತ ಉಂಟಾಗತ್ತೆ. ಮತ್ತು ಈ ಸಂಕ್ರಮಣದ ಧಾನ್ಯದ ಅಧಿಪತಿಯನ್ನ ನೋಡಿದಾಗ ಗೋಧಿ ಆಗತ್ತೆ. ಪಕ್ಷ ಫಲವನ್ನ ನೋಡಿದಾಗ ದುರ್ಭಿಕ್ಷವಾಗ್ತದೆ. ವ್ಯಾಧಿ, ಚೋರ ಭಯ, ಕಾಲ ಫಲಗಳನ್ನ ನೋಡಿದಾಗ ಕ್ಷತ್ರಿಯ ಸೌಖ್ಯವಾಗುವಂತಹದ್ದು. ಲಗ್ನದ ಫಲವನ್ನ ನೋಡಿದಾಗ ದಕ್ಷಿಣದಲ್ಲಿ ದಿಗ್ದೃಷ್ಟಿ ಉಂಟಾಗತ್ತೆ, ಆಗ್ನೇಯ ದಿಗ್ಗಮನವಾಗುವಂತಹದ್ದು. ಆ ಫಲವನ್ನ ನಿರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಆ ದಿಕ್ಕಿನಲ್ಲಿ ಅಂದರೆ ದಕ್ಷಿಣ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಇರತಕ್ಕಂತಹವರಿಗೆ ಪೀಡೆ ಉಂಟಾಗತ್ತೆ. ಇನ್ನು ತಿಥಿ ಫಲವನ್ನ ಗಮನಿಸಿದಾಗ ವೃದ್ಧಿಯಾಗಿರುವಂತಹದ್ದು. ನಕ್ಷತ್ರ ಫಲ ಮಂದಾಲೋಚನಾ ದೃಷ್ಟಿ ಅಂದ್ರೆ ಏನೇ ಕೆಲಸ ಕಾರ್ಯಗಳಲ್ಲೂ ಸಹ ಒಂದ್ ರೀತಿಯಾದಂತಹ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಇರತ್ತೆ. ಇನ್ನು ಫಲವನ್ನ ನಾವು ನೋಡುವಂತಹ ಸಂದರ್ಭದೊಳಗಡೆ ಈ ಒಂದು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಈ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಏನೇನ್ ಆಗಬಹುದಪ್ಪ ಒಟ್ಟಾರೆಯಾಗಿ ಲೋಕದಲ್ಲಿ ಅನ್ನುವಂಥದ್ದನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ಚಿನ್ನಾಭರಣವಾಗಬಹುದು, ಅದೇ ರೀತಿಯಾಗಿ ಮಣ್ಣಿನ ವಸ್ತುಗಳ ಮಾರಾಟ ಮಾಡುವಂಥವರಾಗಬಹುದು, ಪುಷ್ಪಗಳ ಮಾರಾಟಗಾರರು, ಅದೇ ರೀತಿಯಾಗಿ ಈ ಒಂದು ಪ್ರಾಣಿ ಸಂಕುಲವನ್ನ ಅಂದ್ರೆ ಪಶುಸಂಗೋಪನೆಯನ್ನ ಆಧಾರ ಮಾಡಿ ಇಟ್ಕೊಂಡಿರುವಂತವ್ರಿಗಾಗಿರ್ದಿರಬಹುದು, ಕೃಷಿನಲ್ಲಿ ಇರ್ತಕ್ಕಂಥವರಿಗೆ ಬಹಳ ತೊಂದರೆ ತಾಪತ್ರೆಗಳು ಉಂಟಾಗುತ್ತೆ. ಇದನ್ನ ನೀವು ಯಾರೇ ರಾಶಿಯವರ ಆಗಿರಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಚಿನ್ನಾಭರಣವಾಗಿರಬಹುದು ಅಥವಾ ಆಭರಣಕ್ಕೆ ಸಂಬಂಧಪಟ್ಟದ್ದಾಗಿರಬಹುದು, ಪಶುಸಂಗೋಪನೆ ಅಂತ ಬಂದಾಗ ಹಲವಾರು ಒಂದು ವೈವಿಧ್ಯತೆಗಳು ಅದರಲ್ಲಿ ಬಂದು ಸೇರ್ಕೊಳ್ಳತ್ವೆ. ಒಂದು ಮಾಂಸ ಮಾರಾಟದ್ದಾಗಿದ್ದಿರಬಹುದು, ಅದೇ ರೀತಿಯಾಗಿ ಒಂದು ಪಶುಗಳನ್ನ ಬೆಳೆಸಿ ಮಾರಾಟ ಮಾಡುವಂತಹದ್ದಿರಬಹುದು, ಸಾಕು ಪ್ರಾಣಿಗಳನ್ನ ಮಾರಾಟ ಮಾಡುವಂತಹದ್ದು. ಈಗ ಹಲವು ವಿಧಗಳು ಅದರಲ್ಲಿ ಬಂದು ಸೇರ್ಕೊಂಡಿದೆ. ಆ ಎಲ್ಲಾ ವಿಧಗಳಲ್ಲೂ ಸಹ ಕೆಲಸ ಕಾರ್ಯವನ್ನು ಮಾಡುವಂತವರಿಗೆ ಸ್ವಲ್ಪ ಹಿನ್ನಡೆಗಳು ಉಂಟಾಗಬಹುದು. ಈ ವರ್ಷ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರತ್ವಗಳು ಉಂಟಾಗ್ತದೆ. ನಾವ್ ಈಗಾಗ್ಲೇ ಗಮನಿಸಿದ್ದೀವಿ, ಕೇರಳದ ಮುಖ್ಯಮಂತ್ರಿಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೂ ಬಹಳವಾರು ವೈಮನಸ್ಯಗಳು ಬರ್ತಾ ಇದ್ದಾವೆ. ನೋಡಿ, ರಾಜರು ಅಂತ ಹೇಳಿ ಆಗಿನ ಕಾಲದಲ್ಲಿ ಹೇಳ್ತಿದ್ರು, ಈಗ ರಾಜರು ಇಲ್ಲ, ಕಾರಣಿಗಳಿದ್ದಾರೆ. ಹಾಗಾಗಿ ಆ ಫಲಗಳನ್ನ ನೀವು ನೋಡೋದಕ್ಕೆ ಸಾಧ್ಯವಾಗಬಹುದು. ಅದೇ ರೀತಿಯಾಗಿ
ಪೈರುಗಳೇನೋ ಚೆನ್ನಾಗಿ ಬೆಳೆಯುತ್ತವೆ, ಕುಷ್ಕ ಧಾನ್ಯಗಳಾಗಿರಬಹುದು, ಅದೇ ರೀತಿಯಾಗಿ ಮನೆಯೊಳ್ಳೆ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ತುಂಬಾ ಚೆನ್ನಾಗಿ ಫಲವನ್ನ ಕೊಡ್ತಕ್ಕಂತಹದ್ದು. ಮತ್ತು ಈ ಪದಾರ್ಥಗಳಿಗೆ, ಕೆಂಪು ಮಣ್ಣಿನಲ್ಲಿ ಬೆಳೆಯುವಂತಹ ಪದಾರ್ಥಗಳಿಗೆ ಬೆಲೆಯೂ ಸಹ ಹೆಚ್ಚಿಗೆ ಆಗತ್ತೆ. ಇನ್ನು ಚಿನ್ನ, ಶ್ರೀಗಂಧ, ಬೆಳ್ಳಿ ಇವುಗಳು ತುಂಬಾ ಬೆಲೆಯನ್ನ ತಗೊಳತ್ತೆ ಮತ್ತು ಕೊಂಡುಕೊಳ್ಳೋದಕ್ಕೆ ಅಸಾಧ್ಯ ಅನ್ನಿಸುವಷ್ಟರ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು. ಈಗಾಗ್ಲೇ ನೋಡಿ, ಬೆಳ್ಳಿ ಹತ್ತತ್ರ ಇನ್ನೊಂದು 20-30 ಸಾವಿರ ರೂಪಾಯಿ ಹೋಯ್ತು ಅಂದ್ರೆ 3 ಲಕ್ಷವೇ ಆಗಿ ಹೋಗುತ್ತೆ. ಅಷ್ಟು ರೇಟ್ ಬಂದು ಕೂತ್ಕೊಂಡಿದೆ 1 kg ಬೆಳ್ಳಿ. ಚಿನ್ನ ಅಂತೂ ಹೇಳೋದೇ ಬೇಡ, 12,000 ರಿಂದ 13,000 1 ಗ್ರಾಮಿಗೆ ಈ ಹಂತದಲ್ಲಿ ತೇಲಾಡ್ತಾ ಇದ್ದಾವೆ. ಇಂತಹ ಪರಿಸ್ಥಿತಿ ಎಲ್ಲ ನೋಡಿದಾಗ ಈ ಸಂಕ್ರಮಣದ ಫಲ ಅದು ಇನ್ನಷ್ಟು ವೃದ್ಧಿ ಆಗತ್ತೆ ಅನ್ನೋದನ್ನ ಒಂದು ತೋರಿಸ್ತಾ ಇದೆ. ಸೀಸ, ಕಬ್ಬಣ, ತಾಮ್ರ ಇವುಗಳು ಸ್ವಲ್ಪ ಬೆಲೆಗಳನ್ನ ಇಳಿಸಿಕೊಳ್ಳುತ್ತವೆ. ಅದೇ ರೀತಿಯಾಗಿ ಪಶುಗಳಿಗೆ ಈ ವರ್ಷದಲ್ಲಿ ಒಂದಷ್ಟು ಅನಾರೋಗ್ಯಗಳು ಉಂಟಾಗತ್ತೆ. ಯಾರ್ಯಾರು ಪಶುಗಳನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀರಿ ಅವರೆಲ್ಲರೂ ಸಹ ಜಾಗೃತೆಯಾಗಿದ್ದು ನಿಮ್ಮ ಪಶುಗಳ ಆರೋಗ್ಯವನ್ನ ಸರಿಯಾದ ರೀತಿಯಲ್ಲಿ ವಿಚಾರ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಮೇವಿನ ಕೊರತೆ ಉಂಟಾಗಬಹುದು. ಯಾರ್ಯಾರು ಹೈನುಗಾರಿಕೆ, ಪಶುಸಂಗೋಪನೆಯಲ್ಲಿ ತೊಡಗಿದ್ದೀರಿ, ಮೀನುಗಾರಿಕೆಯನ್ನು ಮಾಡ್ತಾ ಇದ್ದೀರಿ ನೋಡಿ, ಸ್ವಲ್ಪ ಅವುಗಳ ಆಹಾರಕ್ಕೆ ಕೊರತೆ ಉಂಟಾಗಬಹುದು. ಮತ್ತು ಎಸ್ಪೆಷಲಿ ಹೈನುಗಾರಿಕೆ ಮಾಡ್ತಾ ಇದ್ದಂಥವರಿಗೆ ತುಂಬಾ ದೊಡ್ಡ ಹೊಡೆತಗಳು ಈ ವರ್ಷ ಬೀಳುವ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಜಾಗೃತೆಯಾಗಿದ್ದು, ಏನಾದ್ರೂ ಸ್ವಲ್ಪ ಕೆಚ್ಚಲ ಬಾವು ಬರ್ತಿದೆ ಅಥವಾ ಏನೋ ಒಂದು ಪ್ರಾಣಿಗಳಿಗೆ ಸಂಕಟ ಆಗ್ತಾ ಇದೆ, ಸಂಕಷ್ಟಗಳಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ನೀವು ಅದನ್ನ ಸರಿ ಮಾಡ್ಕೋತಾ ಹೋಗ್ಬೇಕು. ಸ್ವಲ್ಪ ಜಾಗೃತಿಯಾಗಿದ್ದು ನೀವು ನೆಕ್ಸ್ಟ್ ಜೀವನವನ್ನ ಮುಂದುವರಿಸ್ಕೊಳ್ತಾ ಹೋಗಿ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ವಿಶೇಷವಾಗಿರತಕ್ಕಂತಹ ಒಂದು ಸೂಚನೆಗಳೇನಪ್ಪಾ ಅಂದ್ರೆ, ನೀವು ಯಾವುದೇ ರಾಶಿನಲ್ಲಾಗಿರ್ಲಿ ಈ ಒಂದು ಕೆಲಸಗಳನ್ನ ಯಾರ್ಯಾರು ಕೃಷಿನಲ್ಲಿ ಇದ್ದೀರಿ, ಪಶುಸಂಗೋಪನೆಯಲ್ಲಿ ಇದ್ದೀರಿ, ಹೈನುಗಾರಿಕೆಯಲ್ಲಿದ್ದೀರಿ, ಚಿನ್ನ, ಬೆಳ್ಳಿ ಈ ರೀತಿಯಾದ ವಸ್ತುಗಳ ಮಾರಾಟಗಾರರು ಯಾರೆಲ್ಲ ಇದ್ದೀರಿ, ಇನ್ನು ಕಬ್ಬಿಣ, ಉಕ್ಕು, ತಾಮ್ರ ಇವುಗಳು ಸ್ವಲ್ಪ ಆ ಕೆಲಸವನ್ನು ಮಾಡುವಂತವರು ಸ್ವಲ್ಪ ಜಾಸ್ತಿನೇ ಬೆಳವಣಿಗೆಗಳು ಉಂಟಾಗ್ತದೆ. ಸೊ ಒಟ್ಟಾರೆಯಾಗಿ ಸಂಕ್ರಾಂತಿಯ ಫಲಗಳು ಜಾಗತಿಕ ಮಟ್ಟದಲ್ಲಿ ಈ ರೀತಿಯಾಗಿದೆ. ನಮ್ಮ ರಾಜ್ಯಗಳ ನಡುವೆ, ದೇಶಗಳ ನಡುವೆ ಸ್ವಲ್ಪ ಕಚ್ಚಾಟಗಳು ಸಹ ಹೆಚ್ಚಿಗೆ ಆಗುವ ಸಾಧ್ಯತೆಗಳಿದ್ದಾವೆ. ಅದೆಲ್ಲವೂ ಸಹ ಪ್ರತಿ ವರ್ಷವೂ ಬರ್ತಾ ಇರುತ್ತೆ. ಆದ್ರೆ ಈ ವರ್ಷ ಸ್ವಲ್ಪ ತುಸು ಹೆಚ್ಚೆ ಅನ್ನುವಂತಹ ರೀತಿನಲ್ಲಿ ಕಾಡಬಹುದು. ಜಾಗ್ರತೆ. ಕೆಲವೊಂದನ್ನ ಇಲ್ಲಿ ನೋಡಿ ಪಂಚಾಂಗ ಹೇಳ್ತಾ ಇರತ್ತೆ, ಕೆಲವೊಬ್ರು ನಂಬ್ಕೊಳ್ಳೋಕ್ಕಾಗೋದಿಲ್ಲ, ಆಮೇಲೆ ಎಲ್ಲ ಆದ್ಮೇಲೆ ಅಯ್ಯೋ ಅವ್ರು ಹೇಳಿದ್ರಲ್ಲ ಅನ್ನುವಂಥದ್ದು ಬರುತ್ತೆ. ಸೊ ಹಾಗಾಗಿ ಇರ್ಲಿ, ಸಂಕ್ರಾಂತಿಯ ಫಲವನ್ನ ಈ ರೀತಿಯಾಗಿ ನೀವು ನಿರೀಕ್ಷೆ ಮಾಡಬಹುದು. ಶುಭವಾಗ್ಲಿ. ದ್ವಾದಶ ರಾಶಿಗಳಿಗೆ ಸಂಕ್ರಮಣದ ಫಲಗಳು ಯಾವ ರೀತಿಯಾಗಿದೆ ಅಂತ ನೋಡೋದಾಯ್ತು ಅಂದ್ರೆ, ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಿಶೇಷವಾದಂತಹ ರವಿಯ ಸಂಕ್ರಮಣವು ಕರ್ಮಸ್ಥಾನದಕ್ಕೆ ಆಗ್ತಾ ಇದ್ದಾರೆ. ಈ 10ನೇ ಮನೆಗೆ ರವಿಯ ಪ್ರವೇಶ ಆಗ್ತಾ ಇರೋದ್ರಿಂದ 10ನೇ ಮನೆಯಲ್ಲಿ ಚತುರ್ಗ್ರಹ ಯೋಗವು ಉಂಟಾಗಿ ನಿಮಗೆ ಹಲವಾರು ರೀತಿಯಲ್ಲಿದ್ದಂತಹ ಅನೇಕ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳಾಗಿದ್ದಿರಬಹುದು, ಅಥವಾ ಕೆಲಸಗಳು ನಡೀದೆ ಹಿಂಸೆಯನ್ನ ಅನುಭವಿಸ್ತಾ ಇರ್ತೀರಿ, ತುಂಬಾ ಮಾನಸಿಕವಾದಂತಹ ಏರಿಳಿತಗಳನ್ನ ನೋಡ್ತಾ ಇರ್ತೀರಿ, ಮನೆ ಒಳಗಡೆ ಕುಟುಂಬದ ಸಮಸ್ಯೆಗಳು ಇರುವಂತಹದ್ದಾಗಿದ್ದಿರಬಹುದು. ಅನೇಕ ವಿಧದ ಸಮಸ್ಯೆಗಳಿಂದ ನೀವು ಆಚೆ ಬರ್ತೀರಾ. ಅಷ್ಟು ಮಾತ್ರ ಅಲ್ಲದೆ ಮೇಷರಾಶಿಯವರಿಗೆ ಈ ಮಕರ ಸಂಕ್ರಾಂತಿಯ ಫಲಗಳು ಬಹು ನಿರೀಕ್ಷಿತವಾದಂತಹ ಅನೇಕ ಕೆಲಸ ಕಾರ್ಯಗಳನ್ನ ಮುಗಿಸಿಕೊಡುತ್ತೆ. ನಿಮ್ಮ ಅನೇಕ ಮನಸ್ಸಿನ ಇಚ್ಛಿತ ಕಾರ್ಯಗಳಲ್ಲಿ ಫಲಗಳನ್ನ ಅನುಭವಿಸೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. 1 ತಿಂಗಳುಗಳ ಕಾಲ ಏನು ಈ 14ರಿಂದ ಮುಂದಿನ ತಿಂಗಳು 14 ಅಥವಾ 15ನೇ ತಾರೀಕಿನವರೆಗೂ ನಿಮಗೆ ಬಹುಶಃ ಎಲ್ಲ ವಿಧದಲ್ಲೂ ಯಶಸ್ಸನ್ನ ತಂದುಕೊಡುತ್ತೆ. ಕುಟುಂಬದಲ್ಲಿದ್ದಂತಹ ಅನೇಕ ಕಿರಿಕಿರಿ ವ್ಯಾಜುಗಳೆಲ್ಲ ದೂರವಾಗುವಂತಹ ಸಾಧ್ಯತೆಗಳು ಈ ಒಂದು ಮಕರ ಸಂಕ್ರಾಂತಿಯ ಫಲದಲ್ಲಿ ಇದೆ. ಇನ್ನು ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಸಂಕ್ರಾಂತಿಯ ಫಲಗಳು ಬಹಳ ಅಭಿವೃದ್ಧಿಯನ್ನು, ಅದೇ ರೀತಿಯಾಗಿ ಭಾಗ್ಯೋದಯದ ಕಾಲ ಅಂತಾನೆ ಹೇಳಬಹುದು. ಭಾಗ್ಯಸ್ಥಾನದಲ್ಲಿ ನಿಮಗೆ ಒಂದು ಚತುರ್ಗ್ರಹ ಯೋಗವು ಉಂಟಾಗಿರೋದ್ರಿಂದಾಗಿ ಮನಸ್ಸಿನ ಅನೇಕ ಇಚ್ಛಿತ ಕಾರ್ಯಗಳಲ್ಲಿ ಫಲಗಳನ್ನು ಪಡ್ಕೋತೀರಿ. ಬಹುನಿರೀಕ್ಷಿತವಾಗಿ ನೀವು ಬೇರೆ ಬೇರೆ ದೇಶಗಳಿಗೆ ಹೋಗ್ಬೇಕು, ವಿದ್ಯಾಭ್ಯಾಸಕ್ಕಾಗ್ಲಿ ಕೆಲಸಕ್ಕಾಗ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತೀರಿ, ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುವಂತಹದ್ದು. ಈ ಒಂದು ಸಂಕ್ರಮಣದ ಫಲ ನಿಮ್ಮ ಬದುಕಿನ ದಿಶೆಯನ್ನೇ ಬದಲಾಯಿಸುತ್ತೆ, ಹಲವಾರು ರೀತಿಯಲ್ಲಿ ಏಳಿಗೆಯನ್ನು ಸಹ ತಂದು ಕೊಡತಕ್ಕಂತಹದ್ದು. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತೃತೀಯಾಧಿಪತಿ ಅಷ್ಟಮದಲ್ಲಿದ್ದು, ಜೊತೆಗೆ ಷಷ್ಠಾಧಿಪತಿಯು ಅಷ್ಟಮದಲ್ಲಿ, ರಾಶ್ಯಾಧಿಪತಿಯು ಅಷ್ಟಮದಲ್ಲಿ, ಚತುರ್ಥಾಧಿಪತಿಯು ಅಷ್ಟಮದಲ್ಲಿ. ಈ ಒಂದು ಸಂಕ್ರಮಣದ ಸಂದರ್ಭ ಮಿಥುನ ರಾಶಿಯವರಿಗೆ ಒಂದು ಸ್ವಲ್ಪ
ಸಂಕಷ್ಟದ ಸಮಯ ಅಂತಾನೆ ಹೇಳ್ಬಹುದು. ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುವಂಥದ್ದು, ಕೆಲವೊಮ್ಮೆ ಜೀವಕ್ಕೆ ಕಂಟಕ ಉಂಟಾಗ್ತಕ್ಕಂತಹ ಸಂದರ್ಭಗಳು ಬರಬಹುದು. ಜಾಗೃತಿಯಾಗಿದ್ದು ಆರೋಗ್ಯವನ್ನು ಮತ್ತು ಆಯುಷ್ಯದ ಮೇಲೂ ಎರಡರಲ್ಲೂ ಸಹ ಪ್ರಭಾವವನ್ನ ಬೀರ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಜೊತೆಗೆ ನಿಮಗೆ ಷಷ್ಠ ಸ್ಥಾನದಲ್ಲಿ ನಿಮ್ಮ ದ್ವಿತೀಯಾಧಿಪತಿ ಚಂದ್ರನು ಇರ್ತಕ್ಕಂತಹದ್ದು, ಜೊತೆಗೆ ನೀಚ ರಾಶಿ ಬೇರೆ, ಅದು ಚಂದ್ರನಿಗೆ ನೀಚ ಸ್ಥಾನವಾಗ್ತದೆ. ಹಾಗಾಗಿ ಮಾನಸಿಕ ಏರಿಳಿತಗಳು ತುಂಬಾ ಜಾಸ್ತಿ ಆಗ್ತಕ್ಕಂಥದ್ದು, ನಿರ್ಧಾರಗಳಲ್ಲಿ ಅಸ್ಥಿರತೆಯನ್ನ ನೋಡ್ತೀರಿ, ಕಿರಿಕಿರಿಗಳನ್ನ ಜಾಸ್ತಿ ಮಾಡ್ಕೊಳ್ತೀರಿ. ಆದ್ರೆ ತಾಳ್ಮೆಯಾಗಿದ್ದು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ಪಾರ್ವತಿಯನ್ನ ಪೂಜೆ ಮಾಡ್ತಾ ಬನ್ನಿ. ಪಾರ್ವತಿ ದೇವರಿಗೆ ಹಾಲು ಮತ್ತು ಮಲ್ಲಿಗೆ ಹೂವನ್ನ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ, ಶುಭವಾಗ್ಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗಂತೂ ಗುರು ವ್ಯಯದಲ್ಲಿ ಇದ್ದಾನೆ. ಆದರೂ ಸಹ ನಿಮಗೆ ದ್ವಿತೀಯಾಧಿಪತಿಯಾಗಿರ್ತಕ್ಕಂತಹ ರವಿಯು ವಿಶೇಷವಾಗಿ ಸಪ್ತಮ ಸ್ಥಾನದಲ್ಲಿ ಉತ್ತರೋತ್ತರ ರಾಶಿಯನ್ನ ಪ್ರವೇಶ ಮಾಡಿ ನಿಮಗೆ ಸಕಲ ಅಭಿವೃದ್ಧಿಯನ್ನ ಕೊಡೋದಕ್ಕೆ ಈಗಾಗಲೇ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ದಾಯ್ತು. ಹಳೆ ಕೆಲಸ ಕಾರ್ಯಗಳೆಲ್ಲ ಮುಗಿದು ಹೊಸವದಾಗಿ ಶುರು ಮಾಡ್ಕೊಳ್ತಕ್ಕಂತಹ ದಿವಸ. ನೋಡಿ, ಎಷ್ಟೋ ಜನಕ್ಕೆ ಕೆಲಸ ಹೋಯ್ತು ಅಂತ ಯೋಚನೆ ಮಾಡ್ತಾ ಇರ್ತೀರಿ, ಆದ್ರೆ ಹೊಸದಾ ಕೆಲಸ ಏನೋ ನಿಮ್ಗೆ ಕಾಯ್ತಾ ಇದೆ. ಹೊಸ ರೀತಿಯಾದಂತಹ ಕೆಲಸ ಕಾರ್ಯಗಳು ನಿಮ್ಗೆ ಸಿಗತಕ್ಕಂತಹದ್ದು, ಮನೆಯಲ್ಲಿ ಶಾಂತಿ ಅನ್ನುವಂತಹದ್ದು ನೆಲೆಸತ್ತೆ. ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಇರುವಂತಹ ಒಂದು ಈ ಫಲಗಳನ್ನ ನೀವು ಈ ಸಮಯದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಮಕರ ಸಂಕ್ರಾಂತಿಯ ಈ ಶುಭ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಧನಾಗಮನವು ಚೆನ್ನಾಗಾಗ್ತದೆ. ಎಡಿಕೆ ಮಾಡುವಂತಹ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ತಕ್ಕಂಥದ್ದು. ನಿಮ್ಮ ನಿರೀಕ್ಷಿತ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಗತಿಯನ್ನ ಪಡ್ಕೋತೀರಿ. ಚೆನ್ನಾಗಿದೆ. ಒಂದು ಸಂಕ್ರಾಂತಿಯ ಫಲಗಳು ಕರ್ಕಾಟಕ ರಾಶಿಯವರಿಗೆ ಸುಂದರವಾಗಿದೆ. ಇನ್ನು ಸಿಂಹರಾಶಿ, ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಷಷ್ಠ ಸ್ಥಾನದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯೇ ಷಷ್ಠ ಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಬೇಕು. ಅದರಲ್ಲೂ ಈ ಮಂಡಿ, ಮೊಣಕಾಲು ಇವುಗಳ ಬಗ್ಗೆ ಸ್ವಲ್ಪ ಜಾಗೃತಿ ಮಾಡಿ. ಓಡಾಡ್ಬೇಕಾದ್ರೆ ಬೀಳೋದು, ಏಳೋದು, ಪೆಟ್ಟಾಗೋದು ಈ ರೀತಿಯಾಗಿ ಆಗತ್ತೆ. ಮತ್ತು ಕುಟುಂಬದಲ್ಲಿ ಅಂತಹ ದೊಡ್ಡ ಮಟ್ಟದ ಪರಿವರ್ತನೆಯನ್ನೇನು ನೀವು ನೋಡೋಕ್ಕಾಗಲ್ಲ. ಅದು ಪಾಸಿಟಿವ್ ಆಗಿರ್ಲಿ, ನೆಗೆಟಿವ್ ಆಗಿರ್ಲಿ, ಯಾವ ರೀತಿಯಾಗಿ ಹೋಗ್ತಿದ್ಯೋ ಅದೇ ರೀತಿಯಾದಂತಹ ಸಾಧಾರಣದ ಫಲಗಳನ್ನೇ ನೀವು ಅನುಭವಿಸ್ತೀರಿ. ತುಂಬಾ ಎಕ್ಸ್ಟ್ರೀಮ್ ಸಂತೋಷ ಅಂತಾನೂ ಇಲ್ಲ, ಅಥವಾ ನೀವೇನೋ ಕಳ್ಕೋತೀನಿ ಅಂತಾನೂ ಏನೂ ಇಲ್ಲ. ನಥಿಂಗ್ ಗೇನ್, ನಥಿಂಗ್ ಲಾಸ್, ಸಾಧಾರಣವಾದ ಜೀವನ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ವ್ಯಯಾಧಿಪತಿಯು ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿಯಾಗಿರತಕ್ಕಂತಹ ಬುಧನೂ ಸಹ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಗೆ ಸಂತೋಷ ಮತ್ತು ದುಃಖ ಎರಡರ ಒಂದು ಸಮ್ಮಿಶ್ರದ ಫಲಗಳನ್ನ ಮಕರ ಸಂಕ್ರಮಣವು ತಂದು ಕೊಡತಕ್ಕಂಥದ್ದು. ಅಂದ್ರೆ ಈ ಸಂದರ್ಭದಲ್ಲಿ ನಿಮಗೆ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ನಿಮ್ಗೆ ನೀವು ಚೆನ್ನಾಗಿ ಜೀವನವನ್ನ ನಡೆಸ್ಕೊಂಡು ಹೋಗ್ತಿರುವಂತಹ ಜನವಾಗಿದ್ರೆ ಸಂತೋಷದ ಜೀವನವನ್ನು ಮತ್ತು ನಿಮ್ಮ ನ್ಯಾಯ ನೀತಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಬೇಕಾದಂತಹ ಫಲಾನುಫಲಗಳನ್ನು ನೀವು ಅನುಭವಿಸ್ತೀರಿ. ಅಥವಾ ನೀವೇನಾದ್ರೂ ಸಮಾಜ ವಿದ್ರೋಹಿಗಳಾಗಿದ್ರೆ ಅಥವಾ ಕಂಟಕಗಳನ್ನ ಉಂಟು ಮಾಡುವಂತಹವರಾಗಿದ್ರೆ, ಕೆಟ್ಟ ಕೆಲಸಗಳನ್ನು ಮಾಡುವಂತಹವರಾಗಿದ್ರೆ ಅದಕ್ಕೆ ತಕ್ಕ ದಂಡನೆಯನ್ನ ಅನುಭವಿಸ್ತಕ್ಕಂಥದ್ದು. ಅಂದ್ರೆ ನಿಮ್ಮ ಕರ್ಮಗಳಿಗೆ ಸಂಕ್ರಮಣವು ಕರ್ಮ ಫಲವನ್ನ ಕೊಡತಕ್ಕಂತಹದ್ದು ಅಂತ. ಸೊ ಹಾಗಾಗಿ ಕೆಲವೊಂದು ಹಣಕಾಸಿನ ವಿಚಾರ ಚೆನ್ನಾಗಾಗತ್ತೆ. ನಿಂತೋದಂತಹ ಅನೇಕ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡ್ತೀರಿ. ಆಶಾಕಿರಣ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ಅಂತಾನೆ ಹೇಳ್ಬಹುದು. ಶುಭವಾದ ವಾತಾವರಣ ಇದೆ. ಏನ್ ಯೋಚನೆ ಮಾಡಕ್ ಹೋಗೋದು ಬೇಡ. ಸ್ವಲ್ಪ ಧೈರ್ಯವಾಗಿದ್ದು ಜೀವನ ಸರಿ ಮಾಡ್ಕೋತಾ ಹೋಗಿ. ಕನ್ಯಾ ರಾಶಿಯವರು ಬೇರೆಯವ್ರ ಮೇಲೆ ಏನೋ ಒಂದು ಕೆಟ್ಟ ರೀತಿನಲ್ಲಿ ಪ್ರಭಾವ ಬೀರೋ ಪ್ರಯತ್ನ ಮಾಡೋದು ಅಥವಾ ಬೇರೆಯವ್ರಿಗೆ ಏನೋ ತೊಂದರೆ ಕೊಡೋದು ಆ ರೀತಿಯಾಗೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ ಮನಸ್ಥಿತಿ ಹಾಗಿರೋದಿಲ್ಲ. ಆದ್ರೆ ಕೆಲವೊಂದು ಸಮಯ ಸಂದರ್ಭಗಳು ಏನ್ ಮಾಡತ್ತೆ, ನಮ್ಮನ್ನ ಆ ರೀತಿಯಾಗಿ ಮಾಡುವ ಹಾಗೆ ಮಾಡತ್ತೆ ಮತ್ತು ಪ್ರೇರೇಪಣೆಗೊಳಿಸುತ್ತೆ. ಆದ್ರೆ ಆ ರೀತಿಯಾಗಿ ಪ್ರೇರೇಪಣೆಗೊಳ್ಳೋದು ಬೇಡ. ಧೈರ್ಯವಾಗಿದ್ದು ಸರಿಯಾದ ರೀತಿಯಲ್ಲಿ ಜೀವನ ಮಾಡಿ. ಶುಭವಾಗ್ಲಿ. ಇನ್ನು ತುಲಾರಾಶಿ, ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕುಟುಂಬದಲ್ಲಿದ್ದಂತಹ ಅನೇಕ ವ್ಯಾಜ್ಯಗಳು ನಿವಾರಣೆ ಆಗ್ತದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿದ್ದಂತಹ ಗೊಂದಲಗಳು ನಿವಾರಣೆಯಾಗಿ ನಿಮ್ಮ ಅನೇಕ ಆಸ್ತಿ ವಿವಾದಗಳು ತೆರೆ ಎಳೆತಕ್ಕಂತಹದ್ದು. ಹಣಕಾಸಿನ ಅನುಕೂಲತೆಗಳನ್ನು ಚೆನ್ನಾಗಿ ನೋಡ್ತೀರಿ. ವೈವಾಹಿಕ ಜೀವನದಲ್ಲಿ ಇದ್ದಂತಹ ಅನೇಕ ತಾಪತ್ರಯಗಳನ್ನ ನಿವಾರಣೆ ಮಾಡಿಕೊಳ್ಳಬಹುದಾಗಿರ್ತಕ್ಕಂತಹ ಶುಭ ಸಂದರ್ಭ ಈ ಒಂದು ಮಕರ ಸಂಕ್ರಮಣದ ಕಾಲದಲ್ಲಿ ಇದೆ. ಹಾಗಾಗಿ ತುಲಾರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಭೂಪ್ರಾಪ್ತಿಯ ಯೋಗ ಮತ್ತು ಕೆಲಸ ಕಾರ್ಯಗಳಲ್ಲಿ ಏನಾದ್ರೂ ನಿಂತು ಹೋಗಿ ಮತ್ತೆ ಶುರುವಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಪುನಃ ಶುರುವಾಗತಕ್ಕಂತಹದ್ದು. ಸೊ ತುಂಬಾ ಅತ್ಯದ್ಭುತವಾದಂತಹ ಯೋಗ ಫಲಗಳು ನಮ್ಮ ತುಲಾರಾಶಿಗೆ ಇರ್ತಕ್ಕಂಥದ್ದು ಚೆನ್ನಾಗಿದೆ. ಅದೇ ರೀತಿಯಾಗಿ ಸ್ವಲ್ಪ ಇಷ್ಟದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇರಿ, ಇನ್ನಷ್ಟು ಶುಭ ಫಲಗಳನ್ನ ಅನುಭವಿಸಬಹುದು. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರತಕ್ಕಂಥವರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ, ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಕ್ಕೆ ಕಷ್ಟವನ್ನ ಪಟ್ಟರೆ ಸುಖ ಪಡಬಹುದಾಗಿರತಕ್ಕಂತಹ ಸಂದರ್ಭ.
ನೀವೊಂದ್ ಸ್ವಲ್ಪ ಕಷ್ಟ ಪಡಬೇಕು. ಯಾವುದೇ ಕೆಲಸ ಕಾರ್ಯಗಳಿಗಾಗ್ಲಿ ಒಂದ್ ಸ್ವಲ್ಪ ಹೆಚ್ಚಿಗೆನೆ ಪ್ರಯತ್ನ ಮಾಡುವಂತದ್ದು ಅಥವಾ ಹೆಚ್ಚಿಗೆ ಶ್ರಮ ವಹಿಸ್ತಕ್ಕಂಥದ್ದು. ಈ ರೀತಿಯಾಗಿ ನೀವು ಒಂದ್ ರೀತಿಯ ಶ್ರಮ ಹೆಚ್ಚಿಗೆ ಹಾಕಿದಷ್ಟು ನಿಮಗೆ ಫಲಗಳು ಸಿಗ್ತಾ ಹೋಗ್ತದೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಗೆ ಶ್ರಮ ವ್ಯರ್ಥವಾಗತಕ್ಕಂತಹದ್ದು. ನೀವು ಏನೋ ಒಂದು ಬೇಕಾಬಿಟ್ಟಿ ಏನೋ ಕೆಲಸ ಮಾಡ್ತೀನಿ ಅಂದ್ರೆ ಅದು ಖಂಡಿತ ಅದ್ ಬೇಕಾಬಿಟ್ಟಿಯಾಗೆ ಆಗುತ್ತೆ. ಬರೆದಿಟ್ಕೊಳ್ಳಿ. ಸ್ವಲ್ಪ ಈ ಒಂದು ಸಂದರ್ಭದಲ್ಲಿ ನಿಮ್ಮ ರಾಶಿ ಒಳಗೇನೆ ಒಂದು ಚಂದ್ರನು ನೀಚ ಸ್ಥಿತಿನಲ್ಲಿ ಇರೋದ್ರಿಂದ ಒಂದಿಷ್ಟು ಹುಂಬ ಧೈರ್ಯ ಬಂದ್ಬಿಡತ್ತೆ. ಮತ್ ಕೆಲವರು ತುಂಬಾ ಕುಗ್ಗ್ ಹೋಗೋದು, ಕೆಲವರು ತುಂಬಾ ಹಿಗ್ ಹೋಗೋದು. ಅಂದ್ರೆ ನಿಮಗೆ ಗೊತ್ತಿಲ್ಲದ ಮನಸ್ಥಿತಿಗಳು ನಿಮಗೆ ಬಂದು ಸೇರ್ಕೊಂಡ್ಬಿಡತ್ತೆ. ಆ ರೀತಿಯಾಗೆಲ್ಲ ಮಾಡ್ಕೊಳಕ್ ಹೋಗೋದು ಬೇಡ. ಏನೇ ಇದ್ರೂ ಒಂದು ಸಮತೋಲನದ ಜೀವನವನ್ನ ನಡೆಸ್ಕೊಳ್ತಾ ಹೋಗಿ. ಈ ಒಂದು ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಪ್ರಯತ್ನಗಳಿಗೆ ಯಶಸ್ಸು ಸಿಕ್ಕತ್ತೆ. ಹೆಚ್ಚಿಗೆ ಶ್ರಮ ಹಾಕಿದಷ್ಟು ಹೆಚ್ಚಿನ ಶುಭ ಫಲಗಳನ್ನ ಅನುಭವಿಸಬಹುದು. ಅದೇ ರೀತಿಯಾಗಿ ಸ್ಟೆನೋಗ್ರಫರ್ಗಳಾಗಿರುವಂತವ್ರಿಗೆ, ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಗಳು ಬರ್ತವೆ. ಕೆಲಸವನ್ನ ಅರಸ್ತಾ ಇರತಕ್ಕಂತಹ ನಿರುದ್ಯೋಗಿಗಳಿಗೂ ಉತ್ತಮವಾದ ಉದ್ಯೋಗದ ಭಾಗ್ಯ ಸಿಗುವಂತಹದ್ದು. ಪರಮೇಶ್ವರನ ಪ್ರಾರ್ಥನೆಯನ್ನ ಮಾಡಿ ಶುಭವಾಗ್ಲಿ. ಇನ್ನು ಧನಸ್ಸು ರಾಶಿನಲ್ಲಿ ಹುಟ್ಟಿರುವಂತವರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ, ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ನಿಮಗೆ ಅತ್ಯದ್ಭುತವಾದಂತಹ ಯೋಗದ ಫಲಗಳು ಅಂತಾನೆ ಹೇಳಬಹುದು. ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಆರೋಗ್ಯ ಸುಧಾರಿಸುತ್ತೆ, ಹಣಕಾಸಿನ ಚೇತರಿಕೆ ಬರುವಂತಹದ್ದು, ಕುಟುಂಬದಲ್ಲಿದ್ದಂತಹ ವ್ಯಾಜ್ಯಗಳು ನಿವಾರಣೆ ಆಗ್ತದೆ, ಮನೆಯಲ್ಲಿ ಸುಖ ಶಾಂತಿ, ಸಂಗಾತಿಯೊಟ್ಟಿಗೆ ಸಾಮರಸ್ಯದ ಬದುಕು. ಪ್ರೇಮ ವಿವಾಹಗಳಿಗೆ ಏನಾದರೂ ಯೋಚನೆಯನ್ನ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಆ ಒಂದು ಶುಭ ರೀತಿಯಾಗಿ ನಿಮ್ಗೆ ಪ್ರೇಮವು ಕೈಗೂಡತಕ್ಕಂತಹದ್ದು. ನೀವೇನೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಯಶಸ್ಸು ಯಶಸ್ಸು ಯಶಸ್ಸು. ಹಾಗಂತ ಇನ್ನೊಬ್ರಿಗೆ ನೋವು ಕೊಡೋದು, ಇನ್ನೊಬ್ರನ್ನ ಹಾಳು ಮಾಡೋದು, ಆ ರೀತಿಯಾಗಿ ಮಾಡಕ್ ಹೋಗೋದು ಬೇಡ. ನೀವೇನ್ ಹಾಗೆ ಮಾಡಕ್ ಹೋಗಲ್ಲ, ಆದ್ರೂ ನಿಮ್ ಸುತ್ತ ಇರುವಂತಹ ವಾತಾವರಣ ಹಾಗೆ ಮಾಡಿಸೋದಕ್ಕೂ ಸಹ ಹಿಂದೆ ಮುಂದೆ ನೋಡೋದಕ್ಕಾಗಲ್ಲ. ಹಾಗಾಗಿ ನಿಮಗ್ ನೋವು ಕೊಟ್ಟವ್ರಿಗೆ ಭಗವಂತ ನೋವು ಕೊಡ್ತಾನೆ ಅಂತ ಅನ್ಕೊಂಡು ಸುಮ್ಮನಾಗಿ ಅಷ್ಟೆ. ನಿಮ್ಮ ಕರ್ಮ, ನಿಮ್ಮ ನೋವು, ನಿಮ್ಮ ಕಣ್ಣೀರು, ನೀವು ಬೇರೊಬ್ರಿಗೆ ಶಾಪ ಹಾಕೋದು ಅದೆಲ್ಲ ಏನು ಬೇಕಾಗಿಲ್ಲ. ಸರಿಯಾದ ರೀತಿನಲ್ಲಿ ನಿಮ್ಮ ಕ್ರಿಯಾಪಕ್ರಿಯೆಗಳಿತ್ತು ಅಂದ್ರೆ ಭಗವಂತನೇ ಅದಕ್ಕೆ ದಾರಿಯನ್ನು ತೋರಿಸ್ತಾನೆ. ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿದೆ. ಅದೇ ರೀತಿಯಾಗಿ ಮುಂದುವರಿಸ್ಕೊಳ್ತಾ ಹೋಗಿ. ಗುರು ದತ್ತಾತ್ರೇಯ ದೇವರನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಓಂ ದ್ರಾಂ ದ್ರೀಂ ದತ್ತಾತ್ರೇಯಾಯ ನಮಃ ಈ ಬೀಜ ಮಂತ್ರವನ್ನ ಪಠಣ ಮಾಡ್ತಾ ಇರಿ. ಶುಭವಾಗ್ಲಿ. ಇನ್ನು ಮಕರ ರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಮಕರ ಸಂಕ್ರಾಂತಿಯ ಶುಭ ಫಲಗಳನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಮಕರ ಸಂಕ್ರಾಂತಿಯ ಈ ವಿಶೇಷವಾದಂತಹ ಸಂದರ್ಭದಲ್ಲಿ ನಿಮ್ಮ ರಾಶಿಯಲ್ಲಿಯೇ ಚತುರ್ಗ್ರಹ ಯೋಗವು ಉಂಟಾಗಿದೆ. ಇದರಿಂದ ನಿಮ್ಗೆ ಆರೋಗ್ಯ, ಐಶ್ವರ್ಯ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮತ್ತು ಮನೆಯಲ್ಲಿ ಶಾಂತಿ ಸಿಗುವಂತಹದ್ದು. ತುಂಬಾ ದೀರ್ಘಕಾಲದಿಂದ ಮದುವೆಗೆ ಏನಾದ್ರೂ ಹುಡುಕ್ತಾ ಇದ್ದು ಸಂಬಂಧಗಳು ಯಾವುದು ಕುದುರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ವಿಶೇಷವಾದಂತಹ ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು, ಅತ್ಯದ್ಭುತವಾದಂತಹ ಸಂಬಂಧಗಳು ಬಂದು ಸೇರ್ತಕ್ಕಂತಹದ್ದು. ಮಕರ ರಾಶಿಯವರಿಗೆ ನಿಮ್ಮ ಅನೇಕ ಕಂಡ ಕನಸುಗಳು ನನಸಾಗತಕ್ಕಂತಹ ಶುಭ ಸಂದರ್ಭ. ನಿಮ್ಮ ಅನೇಕ ಕಂಡ ಕನಸುಗಳೆಲ್ಲ ಈಡೇರ್ತಕ್ಕಂತಹ ಶುಭ ಸಂದರ್ಭ ಈ ಒಂದು ಕಾಲಘಟ್ಟದಲ್ಲಿ ಇದ್ದಾವೆ. ಮಕರ ರಾಶಿಯವರಿಗಂತೂ ಬಹಳ ಸುಂದರವಾಗಿರತಕ್ಕಂತಹ ಜೀವನವನ್ನ ಅನುಭವಿಸಬಹುದಾಗಿರತಕ್ಕಂತಹ ಸಮಯ ಈ ಒಂದು ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿದೆ. ಒಳ್ಳೇದಾಗ್ಲಿ. ಅದೇ ರೀತಿಯಾಗಿ ಲಕ್ಷ್ಮೀ ನರಸಿಂಹಾಷ್ಟಕ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಕುಂಭರಾಶಿನಲ್ಲಿ ಹುಟ್ಟಿರುವಂತವರಿಗೆ ಮಕರ ಸಂಕ್ರಮಣದ ಫಲಗಳನ್ನ ನೋಡಿತು ಅಂತ ಹೇಳಿದ್ರೆ ಒಂದಿಷ್ಟು ಕಷ್ಟ, ಕೋಟ್ಲೆ, ಕಣ್ಣೀರು, ಕುಟುಂಬದ ವ್ಯಾಜ್ಯಗಳು, ಗಂಡ ಹೆಂಡತಿ ನಡುವೆ ಜಗಳಗಳು, ಸಂಗಾತಿಯೊಟ್ಟಿಗೆ ವೈಷಮ್ಯಗಳು ಬರುವಂತದ್ದು. ಕೆಲವೊಮ್ಮೆ ಏನಾಗಬಹುದು ಅಂತ ಹೇಳಿದ್ರೆ ಡೈವೋರ್ಸ್ ಆಗುವಂತಹ ಸಾಧ್ಯತೆಗಳು. ಈಗಾಗ್ಲೇ ಕೋರ್ಟ್ ಕಚೇರಿಯಲ್ಲಿ ಏನಾದ್ರೂ ನಮಗ್ ಸಂಸಾರ ಬೇಡ ಅಂತ ಏನಾದ್ರು ಅರ್ಜಿ ಹಾಕೊಂಡಿದ್ರೆ ಸಂಸಾರ ಕಿತ್ತೋಗುವ ಸಾಧ್ಯತೆಗಳಿದ್ದಾವೆ. ನೋಡಿ, ಗಂಟು ಹಾಕೋದು ಬಹಳ ಸುಲಭ, ಗಂಟು ಬಿಚ್ಕೊಳ್ಳೋದು ಬಹಳ ಕಷ್ಟ. ಹಾಕೋಕ್ ಮುಂಚೆ ಯೋಚನೆ ಮಾಡ್ಬೇಕು, ಹಾಕದ್ಮೇಲೆಲ್ಲ ಯೋಚನೆ ಮಾಡ್ಬೇಕಾಗಿ. ಸುಮ್ಮನೆ ಮದುವೆ ಅನ್ನುವಂಥದ್ದು ಈಗಿನ ಕಾಲಕ್ಕೆ ಏನಾಗಿದೆ, ಅಯ್ಯೋ ನನ್ನ ಮಗನಿಗೆ ವಯಸ್ಸಾಗೋಯ್ತು, ನನ್ನ ಮಗಳಿಗೆ ವಯಸ್ಸಾಗೋಯ್ತು ಅಂತ ಮದುವೆ ಮಾಡಿ 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 ಇವತ್ತು ಜೀವನನ ಇಷ್ಟು ಹಾಳು ಮಾಡ್ತಾ ಇದ್ದೀರಿ ಪ್ರತಿಯೊಬ್ರು. ಏನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೋ ಇತ್ತೀಚಿನ ಕಾಲಘಟ್ಟದಲ್ಲಿ ಒಂದ್ ಸಣ್ಣ ವಿಚಾರಗಳಿಗೆ ಗಂಡ ಹೆಂಡತಿ ಬಿಟ್ಟು ಹೋಗ್ತಾ ಇರೋದನ್ನ ನೋಡಿದ್ರೆ ಬಹಳ ನೋವಾಗ್ತದೆ. ಇರ್ಲಿ, ಆರೋಗ್ಯದಲ್ಲಿ ಬಹಳ ಏರುಪೇರುಗಳು ಉಂಟಾಗ್ತಕ್ಕಂಥದ್ದು, ಮನಸ್ಸಿಗೆ ಅಶಾಂತಿಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯೆಲ್ಲ ಘಟನೆಗಳು ನಡೆಯುತ್ತವೆ. ಕುಂಭರಾಶಿಯವರು ಜಾಗೃತಿಯಾಗಿರಿ. ಅಷ್ಟೊಂದು ಶುಭ ರೀತಿಯಾದಂತಹ ಫಲಗಳು ನಿಮಗೆ ಇಲ್ಲ. ಕೊನೆಯದಾಗಿ ಮೀನರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ಮಕರ ಸಂಕ್ರಮಣದ ಫಲಗಳು ಶೇಕಡಾವಾರು ನೋಡಕ್ ಹೋಯ್ತು ಅಂತ ಹೇಳಿದ್ರೆ 80% ಶುಭ ಫಲಗಳಿದ್ದಾವೆ, 20% ಮಾತ್ರವೇ ಅಶುಭ ಫಲಗಳಿರ್ತಕ್ಕಂಥದ್ದು. ಏನಾಗುತ್ತೆ ಅಂದ್ರೆ ಈಗ ಮಾಡ್ತಾ ಇರುವಂತಹ ಕೆಲಸವನ್ನ ಕಳೆದುಕೊಳ್ತಕ್ಕಂತಹ ಸಂದರ್ಭಗಳು ಬರಬಹುದು. ಆ ಕೆಲಸ ಕಳ್ಕೊಂಡ್ವಿ ಅಂತ ನೀವು ಬೇಜಾರು ಮಾಡ್ಕೊಳ್ಳೋ ಹೊತ್ತಿಗೆ ಆಗ್ಲೇ ಇನ್ನೊಂದ್ ಯಾವ್ದೋ ಒಂದು ಹೊಸ ಪ್ರಾಜೆಕ್ಟ್, ಅದಕ್ಕಿಂತೂ ದೊಡ್ಡ ಪ್ರಾಜೆಕ್ಟ್ ನಿಮ್ ಕೈಗೆ ಬಂದ್ಬಿಡತ್ತೆ.
ನೀವು ಕೆಲಸ ಹೋಯ್ತು ಅಂತ ದುಃಖ ಪಡೋ ಹೊತ್ತಿಗೆ ಹೊಸದಾದಂತಹ ಯೋಚನೆಗಳು ಬಂದು ನಿಮ್ಗೆ ಕೈಗೆ ಸೇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮನೆಯಲ್ಲಿ ಒಂದಿಷ್ಟು ಶಾಂತಿಯುತವಾದ ವಾತಾವರಣ ಇರುತ್ತೆ. ಆರೋಗ್ಯದಲ್ಲಿ ಬಹಳ ಚೇತರಿಕೆ ಕಂಡು ಬರ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಉದ್ಯೋಗಗಳು ಸಿಗ್ತಕ್ಕಂಥದ್ದು. ಮನೆಯಲ್ಲಿ ಮನಸ್ಸಿನಲ್ಲಿ ಶಾಂತಿ ಅನ್ನುವಂಥದ್ದು ನೆಲೆಸುತ್ತೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಪಾರವಾದಂತಹ ಯಶಸ್ಸನ್ನ ನೋಡ್ತೀರಿ. ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ, ಅದರಲ್ಲಿ ಉತ್ತರಾಭಾದ್ರ ರೇವತಿ ನಕ್ಷತ್ರದವರಿಗಂತೂ ಅತ್ಯುತ್ತಮವಾದಂತಹ ಶುಭದ ಫಲಗಳು ಈ ಒಂದು ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಇದೆ. ಹಾಗಾಗಿ ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸಣ್ಣ ಪುಟ್ಟ ಏರುಪೇರುಗಳು ಬದುಕಿನಲ್ಲಿ ಬಂದೇ ಬರುತ್ತೆ. ಒಂದು ಹೊಸದು ಶುರುವಾಗಬೇಕಂದ್ರೆ ಒಂದು ಹಳೇದು ಮುಗಿಲೇಬೇಕು. ಹಳೇದು ಮುಗಿದ್ರೇನೆ ಅಲ್ವಾ ಹೊಸದು ಶುರುವಾಗೋದು. ಹಾಗಾಗಿ ಹಳೆ ಕಥೆಗಳನ್ನ ಮುಗಿಸಿ ಹೊಸ ಕಥೆಗಳನ್ನ ಶುರು ಮಾಡ್ಕೊಳ್ಳಿ. ನಿಮ್ಮ ಬದುಕು ಹೊಸ ದಿಶೆಯ ಕಡೆಗೆ, ಹೊಸ ದಿಕ್ಕಿನ ಕಡೆಗೆ, ಒಂದು ಬದಲಾವಣೆಯ ಪರ್ವದ ಕಡೆಗೆ ತಿರುಗುತ್ತೆ. ಯೋಚನೆ ಮಾಡೋದು ಬೇಡ. ಮೀನ ರಾಶಿಯವರಿಗೆ ಶುಭವಾಗ್ಲಿ, ಮಂಗಳವಾಗ್ಲಿ. ಅದೇ ರೀತಿಯಾಗಿ ಕಾಲಭೈರವಾಷ್ಟಕ ಸ್ತೋತ್ರವನ್ನ ಪ್ರತಿನಿತ್ಯ ಪಠಣ ಮಾಡ್ತಾ ಬನ್ನಿ. ಕಾಲಭೈರವನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗ್ಲಿ ಅಂತ ಹೇಳ್ತಾ, ಇದಾಗಿತ್ತು ಮಕರ ಸಂಕ್ರಾಂತಿಯ ಸಂಪೂರ್ಣವಾಗಿರತಕ್ಕಂತಹ ರಾಶಿ ಫಲದ ಜೊತೆಗೆ ಸಂವತ್ಸರದ ಫಲಗಳು ಆಗಿತ್ತು. ಹಾಗಾಗಿ ಈ ವಿಶೇಷವಾದಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.